ಹಾಯ್. ಸೊ ಈ ಸಾಫ್ಟ್ವೇರ್ ಏನಕ್ಕೆ ಯೂಸ್ ಆಗುತ್ತೆ? ಆ, ನಾ ನಮ್ಮ ಬುಟೀಕ್ಗೆ ಅಥವಾ ಕಂಪನಿಗೆ ನಾವು ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನನ್ನ ಹೆಸರು ಚಿನ್ಮಯ್. ಸೊ ನಾನು ನಿಮ್ಮದು ಫ್ಯಾಕಲ್ಟಿ ಆಗಿರ್ತೀನಿ ಇನ್ ಕೇಸ್ ಇಫ್ ಯು ಚೂಸ್ ಟು ಟೇಕ್ ದ ಕ್ಲಾಸಸ್. ಸೊ ಇದು ನಮ್ಮ ಕಸ್ಟಮರ್ ಇರುತ್ತೆ. ಸೊ ಇವ್ರದ್ದು ಅಡ್ವಾಂಟೇಜ್ ಏನಂದರೆ ಮ್ಯಾಕ್ಸಿಮಮ್ ಕಸ್ಟಮರ್ಗೆಲ್ಲನೂ ಬಾಡಿ ಶೇಪಿಂದ ಎವ್ರಿಥಿಂಗ್ ಕ್ಯಾನ್ ಬಿ ಚೇಂಜ್ಡ್. ಸೊ ನಾನು ಅದನ್ನು ಫಸ್ಟ್ ಕವರ್ ಮಾಡೋಣ ವಿತ್ ಆರ್ ಎಡಿಟರ್. ಸೊ ಇದರಲ್ಲಿ ನಾನೇನು ಹೇಳ್ತೀನಿ ಅಂದರೆ ಬೆಸ್ಟ್ ವೇ ಬಂದು ನಾವು ವೆಯ್ಟ್ ಹಾಕೋದು ಕಸ್ಟಮರ್ದು. ಸೊ ನಮ್ಮ ಕಸ್ಟಮರ್ ಹತ್ರ ನಾವು ವೆಯ್ಟ್ನ ತೊಗೊಂಡು ಲೆಟ್ಸೆ ನಾನು ರ್ಯಾಂಡಮ್ ಆಗಿ ಒಂದು ವೆಯ್ಟ್ನ ಚೂಸ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ 67 kgs ಅಂತ ಹಾಡ್ತೆ ಅನ್ಕೊಳ್ಳೋಣ. ಸೊ ಏನಾಯಿತು, ತಾನೇ ಬಾಡಿ ಕಂಪ್ಲೀಟಾಗಿ ಚೇಂಜ್ ಆಯಿತು. 67 kgs ಇರೋರು 36-37ವರೆಗೂ ಚೆಸ್ಟು, ಹಿಪ್ಸು ಎಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ಇರುತ್ತೆ. ಇದು ಹೆಂಗೆ ಬರುತ್ತೆ ಇದು ಅಂದರೆ, ನಾವು ಒಂದು ಯಾವುದಾದ್ರೂ ಒಂದು ಬಟ್ಟೆ ಅಂಗಡಿಗೆ ಹೋಗಿ ತೊಗೊಳ್ಳೋದನ್ನ, ಆ ಬಟ್ಟೆಗಳಿದೆಯಲ್ಲ ಅದನ್ನು ನಾವು ಮೇಡ್ ಟು ಮೆಷರ್ ಅಂತ ಅಂತೀವಿ. ಸೊ ಮೇಡ್ ಟು ಮೆಷರ್ ಅಲ್ಲಿ ಆಲ್ರೆಡಿ ಒಂದು ಸ್ಟ್ಯಾಂಡರ್ಡ್ ಬಾಡಿ ಶೇಪ್ ಕೊಟ್ಟಿದ್ದಾರೆ. ಸೊ ನಾವಿವಾಗ ಲೆಟ್ಸೆ ನಮ್ಮ ಕಸ್ಟಮರ್ದು 29 ಇಲ್ಲ, ಅವ್ರಿಗೆ ಜಾಸ್ತಿ ಹೊಟ್ಟೆ ಇದೆ. ಸೊ ಅವ್ರಿಗೇನು ಮಾಡೋದು ನಾವು ಅಂದಾಗ ನಾವು ಇಲ್ಲಿಗೆ ಬಂದು ವಿಲ್ ಸಮ್ವೇರ್ ಅರೌಂಡ್ 34 ಕೊಟ್ಟ ತಕ್ಷಣ ಏನಾಯಿತು, ಇಟ್ ವಿಲ್ ಚೇಂಜ್. ಓಕೆನಾ? ಸೊ ಲೈಕ್ ಲೆಟ್ಸ್ ಸೇ 36 ಇಲ್ಲ ಅವ್ರದ್ದು, ಸಮ್ವೇರ್ ಅರೌಂಡ್ 38 ಇದೆ ಅವ್ರದ್ದು ಅಂತಂದರೆ ವಿ ಆರ್ ಗೋಯಿಂಗ್ ಟು ಚೇಂಜ್ ದ್ಯಾಟ್ ಆಲ್ಸೋ. 38, ಸೊ ಸಾರಿ. ಓಕೆ, ಸೊ 38 ಅಂದ ತಕ್ಷಣ ಇಲ್ಲಿ 38 ಚೇಂಜ್ ಆಗುತ್ತೆ. ಸೊ ಅವರು ನಮ್ಮದು ರಿಟರ್ನಿಂಗ್ ಕಸ್ಟಮರ್ ಆದರೆ ನಾವೇನು ಮಾಡ್ತೀವಿ, ಸೇವ್ ಮಾಡ್ಕೊತೀವಿ. ಓಕೆನಾ? ಸೊ ಇವಾಗ ಸದ್ಯಕ್ಕೆ ಐ ವಿಲ್ ಕ್ಲೋಸ್ ಇಟ್, ಐ ಡೋಂಟ್ ನೀಡ್ ಟು ಸೇವ್ ಇಟ್. ಸೊ ಈ ಡಿಸೈನ್ ಬಂದು ಇದನ್ನು ಗಾಲ್ಡ್ ಗೌನ್ ಅಂತೀವಿ ನಾವು ಫ್ಯಾಷನ್ ಡಿಸೈನಿಂಗಲ್ಲಿ. ಸೊ ಈ ಪ್ಯಾಟರ್ನ್ ಎಲ್ಲ ನಮಗೆ ಇದೆ ಬಿಲ್ಟ್ ಇನ್ ಇರುತ್ತೆ ಸಾಫ್ಟ್ವೇರಲ್ಲಿ. ಮ್ಯಾಮ್ ಇಲ್ಲ, ಸಾಫ್ಟ್ವೇರಲ್ಲಿ ಬಿಲ್ಟ್ ಇನ್ ಏನೂ ಬರೋದಿಲ್ಲ. ಬಟ್ ಇನಿಷಿಯಲ್ ಆಗಿ ಸ್ವಲ್ಪ ಪ್ಯಾಟರ್ನ್ಸ್ ನಾವೇ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ, ಅದಾಗಿದ್ಮೇಲೆ ನಿಮ್ಮದು ಕಲೆಕ್ಷನ್ ಏನಿದೆಯೋ ಅದನ್ನು ನಾವು ಹೆಲ್ಪ್ ಮಾಡ್ತೀವಿ. ಇದನ್ನು ನಾವು ಹೀಗೆ ತಗೊಂಡು ಆಟೋ ಫಿಟ್ಟಿಂಗ್ ಅಂತ ಒಂದು ಆಪ್ಷನ್ ಇದೆ ನಮಗೆ Flow3Dಯಲ್ಲೇ. ನಾನು ಈ ಸಾಫ್ಟ್ವೇರ್ ಬಂದು Flow3D ಯೂಸ್ ಮಾಡ್ತಿರೋದು ನಾವು. ಇಟ್ ಈಸ್ ಯೂಸ್ಡ್ ಆಲ್ ಓವರ್ ದ ವರ್ಲ್ಡ್. ತುಂಬ ಜಾಸ್ತಿ ಹೈಪ್ ಇದೆ ಇದಕ್ಕೆ. ಸೊ ಇದೇನು ಮಾಡ್ತು ನಮ್ಗೆ ಇವಾಗ ತಾನೇ ಸ್ವಲ್ಪ ಚೇಂಜಸ್ ಮಾಡಿ ಈ ಬಾಡಿ ಶೇಪ್ಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿ ಕೊಡ್ತು. ಓಕೆನಾ? ಆ್ಯಸ್ ಯು ಸಿ, ಇದು ನಮ್ಮದು ಒರಿಜಿನಲ್ ಪ್ಯಾಟರ್ನ್, ಇದನ್ನ ಅದು ಇನ್ಕ್ರೀಸ್ ಮಾಡಿದೆ. ಸೊ ಇವಾಗ ಇದೆಲ್ಲ ಮಾಡುತ್ತೆ. ಓಕೆ, ಇದರಿಂದ ನಮಗೇನು ಉಪಯೋಗ ಆಗುತ್ತೆ ಅಂತ ಅಂದರೆ, ಇವಾಗ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಬಂದು ನಮ್ಗೆ ಆಗೋದು ಕಸ್ಟಮರ್ಗೆ ಈ ಫಿಟ್ಟಿಂಗ್ ಹೆಂಗೆ ಕೂರುತ್ತೆ, ಅದಾಗಿದ್ಮೇಲೆ ಅವ್ರಿಗೆ ಹೆಂಗೆ ಕಾಣಿಸುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡುವಾಗ ಕಷ್ಟ. ಒಬ್ರೊಬ್ರಿಗೆ ಅರ್ಥ ಆಗುತ್ತೆ, ಒಬ್ಬೊಬ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅವಾಗ ಇದು ತುಂಬಾನೇ ಯೂಸ್ಫುಲ್ ಇದು. ಓಕೆನಾ? ಸೊ ಇವಾಗ ನಂದೊಂದು ಗೌನ್ ರೆಡಿ ಆಯಿತು. ಇವಾಗ ಅವ್ರದ್ದು ನಮ್ಗೇನು ಫ್ಯಾಬ್ರಿಕ್ ನಮಗೆ ಚೂಸ್ ಮಾಡೋಕೆ ಬಿಟ್ಟಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ನಮಗೆ ಅವ್ರದ್ದೇ ಒಂದು ಫ್ಯಾಬ್ರಿಕ್ಗಳು ಕಳಿಸಿದ್ದಾರೆ ಅಂದರೆ ನಾವು ಫ್ಯಾಬ್ರಿಕ್ ಡಿಜಿಟಲೈಸೇಷನ್ ಅಂತ ಹೇಳ್ಕೊಡ್ತೀವಿ ನಾವು. ಇಲ್ಲಿ ಫ್ಯಾಬ್ರಿಕ್ ಒನ್ ಅಂತ ಬಂದಿದೆಯಲ್ಲ ಆ ಥರ. ಸೊ ಸಮ್ ಆಫ್ ದ ಫ್ಯಾಬ್ರಿಕ್ಸ್ ಆಲ್ರೆಡಿ ಇರೋದು, ಲೆಟ್ ಮೀ ಜಸ್ಟ್ ಶೋ ಯು ದ್ಯಾಟ್. ಒಂದು ಸಿಲ್ಕ್ ಫ್ಯಾಬ್ರಿಕ್ ನಾನು ತೊಗೊತೀನಿ ಇವಾಗ ಸದ್ಯಕ್ಕೆ. ನಾನು ಪ್ಲೇನು ತೊಗೊಂಡ್ರೆ ಆಯಿತು. ದೆನ್ ಇನ್ನು ನೋಡೋಣ. ಇದಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕು, ಯಾಕಂದರೆ ಈ ಸಾಫ್ಟ್ವೇರ್ ಬಂದು ನಮ್ಮದು ಫೋನಲ್ಲೆಲ್ಲ ನಾನು ಆಗೋದಿಲ್ಲ. ಯಾಕಂದರೆ ಇದೊಂದು ತುಂಬ ಹೆವಿ ಸಾಫ್ಟ್ವೇರ್ ಅದು. ಆ್ಯಂಡ್ ಈ ಸಾಫ್ಟ್ವೇರ್ ನಿಮಗೆ ನಾವೇ ಪ್ರೊವೈಡ್ ಮಾಡ್ತೀವಿ ಇಫ್ ಯು ಚೂಸ್ ಟು ಟೇಕ್ ದ ಕ್ಲಾಸಸ್. ಸೊ ಇವಾಗ ನಾನು ಟಾಪ್ಗೆ ಒಂದು ಕಲರ್ ಹಾಕಿ ಚೂಸ್ ಮಾಡಿದೆ ಅನ್ಕೊಳ್ಳೋಣ. ಏನಾಯಿತು, ಹೇಳ್ಕೊತಾ ಇದೆ ಬಟ್ಟೆ. ಯಾತಕ್ಕಂದರೆ ಇದು ಟಫ್ ಸಿಲ್ಕ್ ಇದು. ಓಕೆನಾ? ಈ ಫ್ಯಾಬ್ರಿಕ್ ಬಂದು ನಾರ್ಮಲ್ ಕ್ಯಾನ್ವಸಲ್ಲಿದೆ. ಸೊ ಅದಕ್ಕೋಸ್ಕರ ಹೀಗಾಗ್ತಾ ಇದೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದರೆ, ನಾವು ಯಾವ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ, ನಮಗೆ ರಿಯಲ್ ಆಗಿ ಹೊಲ್ದಾಗಿದ್ಮೇಲೆ ಇದು ಹೆಂಗೆ ಫಿಟ್ಟಿಂಗ್ ಕೂರುತ್ತೆ ಅಂತ ಈ ಸಾಫ್ಟ್ವೇರೇ ತಾನೇ ಹೇಳುತ್ತೆ. ಓಕೆ, ಸೊ ಲೆಟ್ಸೆ ನಾನು ಎಲ್ಲದಕ್ಕೂ ಸಿಲ್ಕೆ ಹಾಕಿದೆ ಅನ್ಕೊಳ್ಳೋಣ. ಸೊ ಈ ಥರ ಫಿನಿಶ್ ಆಗುತ್ತೆ ಇವಾಗ. ಎಲ್ಲಿ ಫಿಟ್ಟಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಇವ್ರಿಗೆ ಎಲ್ಲಿ ಇನ್ಕ್ರೀಸ್ ಮಾಡಬೇಕು, ಕಡಿಮೆ ಮಾಡಬೇಕು, ನೆಕ್ ಎಡಿಟಿಂಗ್ ಮಾಡಬೇಕು ಅಂತಂದ್ರೂ
ಒಂದು ರಫ್ ಆಗಿ ನಾವೊಂದು ಡಿಸೈನ್ ನಾವು ರೆಡಿ ಮಾಡಿಕೊಂಡು ಕ್ಲೈಂಟ್ಗೆ ನಾವು ಮೀಟಿಂಗಿಗೆ ತೊಗೊಳ್ತೀವಿ ನಾವು. ಮೀಟಿಂಗಿಗೆ ತೊಗೊಂಡಾಗಿದ್ಮೇಲೆ ವಿ ವಿಲ್ ಸೇ ಓಕೆ, ನನಗೆ ಈ ರೌಂಡ್ ನೆಕ್ ಇಲ್ಲಿ ಅಷ್ಟು ಹೈ ಬೇಡ, ನನಗೆ ಸ್ಕ್ವೇರ್ ನೆಕ್ ಬೇಕು ಅಂತ ಅಂದರು ಅನ್ಕೊಳ್ಳೋಣ. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ, ಇಟ್ಸ್ ರಿಯಲಿ ಈಸಿ. ಒಂದ್ಸಲ ನಾವು ನೆಕ್ ಮಾಡಾಗಿದ್ಮೇಲೆ ರಿಯಲ್ ಆಗಿ ಅದನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಬಟ್ ಈ ಸಾಫ್ಟ್ವೇರಲ್ಲಿ ಅಡ್ವಾಂಟೇಜ್ ಏನಂದರೆ ನಾವು ಅದನ್ನು ಮಾಡ್ಬೋದು. ಓಕೆ, ಲೆಟ್ ಮಿ ಚೇಂಜ್ ದಟ್ ಲಿಟಲ್ ಬಿಟ್ ಲೇಟರ್. ಇಲ್ಲಿ ಲೈನ್ ಬಂತು. ಸೊ ಯೂಶಲಿ ಡ್ರೇಪಿಂಗಲ್ಲಿ ನಾವು ಬರೀ ಹಾಫ್ ಸೈಡ್ ಮಾತ್ರ ಮಾಡ್ತೀವಿ. ಮೇನ್ ರೀಸನ್ ಬೀಯಿಂಗ್ ನಾವು ಕರೆಕ್ಟಾಗಿ ಅಕ್ಯುರೇಟಾಗಿ ಅದನ್ನು ತೆಗಿಯೋದಕ್ಕೆ ಕಷ್ಟ ಇದೆ. ಒಂದು ಸೈಡು ಇನ್ನೊಂದು ಸೈಡು. ಐ ಟ್ರೈ ಮೈ ಬೆಸ್ಟ್. ಓಕೆ, ಒಂದು ಅಂದಾಜು ಓಕೆ ಇದೆ. ಸೊ ಇದನ್ನ ನಾನು ಏನು ಮಾಡ್ತೀನಿ, ಕಟ್ ಮಾಡ್ತೀನಿ. ಕಟ್ ಮಾಡಿದ ತಕ್ಷಣ ಏನಾಯಿತು, ಈ ಬಟ್ಟೆ ಆಚೆ ಬಂತು. ಇದು ನಾನು ಸ್ಕ್ವೇರ್ ಮಾಡಿದೆ. ಸಿಮ್ಯುಲೇಷನ್ ಮಾಡಿದ ತಕ್ಷಣ ನಮ್ಗೆ ಎಲ್ರಿಗೂ ಗೊತ್ತಿರೋದೇನಾದರೂ ಬಟ್ಟೆ ಹರಡ್ಕೊಳ್ಳುತ್ತೆ. ಸೊ ಅದೇ ಥರನೇ ನೋಡಿ ಎಲ್ಲೂ ಹರಡ್ಕೊಂತು. ಸೊ ನಮ್ಮ ಕಸ್ಟಮರಿಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಬೋದು ನಾವು. ಲೈಕ್ ಇವಾಗ ಪೈಪಿಂಗ್ ಮಾಡಬೇಕು ನಾನು, ಎಲ್ಲ ಪೈಪಿಂಗಿಂದ ಹಿಡಿದು ಲೇಸು, ಜಿಪ್ಪು, ಅದಾಗಿದ್ಮೇಲೆ ಲೆಟ್ಸೆ ಬಟನ್ಸು, ಏನು ಬೇಕೋ ಅದನ್ನು ನಾವು ಹಾಕೊಬೋದು. ಎಂಬ್ರಾಯ್ಡ್ರಿ, ಇನ್ ಕೇಸ್ ಇಫ್ ಯು ಆರ್ ಇನ್ ಟು ಏನಂತಾರೆ ಫ್ಯಾಬ್ರಿಕ್ ಪ್ರಿಂಟಿಂಗ್ ತುಂಬ ಟ್ರೆಂಡಲ್ಲಿದೆ ಇವಾಗ. ಫ್ಯಾಬ್ರಿಕ್ ಪ್ರಿಂಟಿಂಗ್ ಎಲ್ಲ ಮಾಡ್ಬೋದು. ವಿ ಹ್ಯಾವ್ ಸೋ ಮೆನಿ ಸ್ಟೂಡೆಂಟ್ಸ್ ಹೂ ಡೂ ದ್ಯಾಟ್ ವರ್ಕ್ ಆಲ್ಸೋ. ಸೊ ಇದನ್ನೆಲ್ಲ ನಾವು ಇದರಲ್ಲಿ ಮಾಡ್ಕೊಬೋದು. ಫಿಟ್ಟಿಂಗ್ದು ಅದಾಗಿದ್ಮೇಲೆ ಫ್ಯಾಬ್ರಿಕ್ಕು ಆ್ಯಡ್ ಮಾಡೋದು ಎಲ್ಲನೂ ನಾವು ತುಂಬ ಸ್ಲೋ ಆಗಿ ಹೇಳ್ಕೊಡ್ತೀವಿ. ಜಸ್ಟು ಇದೇನು ಸಾಫ್ಟ್ವೇರು, ಇದು ನಮ್ಗೆ ಯೂಸ್ ಆಗುತ್ತಾ ಅನ್ನೋದನ್ನ ಫಾಸ್ಟಾಗಿ ಕ್ವಿಕ್ಕಾಗಿ ಶೋ ಮಾಡ್ತಾರೆ ಅಷ್ಟೇನೆ. ಇವಾಗ ಲೆಟ್ಸೇ ನೀವು ಪ್ಯಾಟರ್ನ್ ಮೇಕಿಂಗ್ ಲೈಕ್ ಪ್ರೊಫೆಷ್ನಲ್ ಪ್ಯಾಟರ್ನ್ಸ್ ಬೇಕು ನನಗೆ. ನಾನು ಇವಾಗ ಸದ್ಯಕ್ಕೆ ಬರೀ ಬ್ಲೌಸಸ್ಸು ಅದಾಗಿದ್ಮೇಲೆ ಚೂಡಿದಾರ್ ಮಾತ್ರ ಹೊಲಿತಾ ಇದ್ದೀನಿ. ಅದಕ್ಕೆ ನಾನು ಮಾಡ್ಬೋದು ಅಂತ ನೀವು ನನಗೆ ಕೇಳಿದ್ರೆ, ನಾವೇನೇ ಪ್ಯಾಟರ್ನ್ ಮಾಸ್ಟರ್ಸ್ ಜೊತೆ ಕೂತು ನಾವು ನಿಮಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ಸ್ ಮಾಡಿ ನಿಮಗೆ ಅದನ್ನ ಹೆಂಗೆ ಎಡಿಟಿಂಗ್ ಮಾಡೋದು, ಅದಾಗಿದ್ಮೇಲೆ ಇದನ್ನ ನಾವು ಕಸ್ಟಮರ್ಗೆ ಹೆಂಗೆ ಹೊಲಿಯೋದಕ್ಕೆ ಲೈಕ್ ಇವಾಗ ನಾನು ಇದನ್ನ ಹೆಂಗೆ ಪ್ರಿಂಟ್ ಮಾಡಿ ಹೆಂಗೆ ಹೊಲಿಯೋದನ್ನ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಶೋ ಮಾಡ್ತೀನಿ. ಪ್ರಿಂಟ್ ಲೇಔಟ್ ಅಂತ ಬರುತ್ತೆ. ಇವಾಗ ಇದು ನಾವು ಇನ್ ಕೇಸ್ ನಾವು ಪ್ರಿಂಟರ್ ಹತ್ರ ತೊಗೊಂಡು ಹೋಗ್ತೀವಿ, ನಿಮಗೆ ಸುತ್ತಮುತ್ತ ಇದ್ದಾರೆ ನಿಮ್ಗೆ ಗೊತ್ತಿರೋರು, ಲೈಕ್ ಪ್ರಿಂಟರ್ ಇರೋರು, ಕ್ಯಾಡ್ ಪ್ರಿಂಟರ್ಸ್ ಎಲ್ಲರೂ ಅಂದರೆ ಇದನ್ನು ನಾವು ನಿಮಗೆ ಪ್ರಿಂಟ್ ಮಾಡೋದನ್ನು ಶೋ ಮಾಡಿಕೊಡ್ತೀವಿ. ಇದನ್ನೆಲ್ಲನೂ ಡೋಂಟ್ ವರಿ, ಇದೆಲ್ಲನೂ ನಮ್ಗೆ ಏನೇನು ನೆಸಿಟಿ ಇದೆಯೋ ಅದನ್ನು ಮಾತ್ರ ಇಟ್ಕೊಂಡು ಪ್ರಿಂಟ್ ತೆಗಿಬೋದು. ಇವಾಗ ಸದ್ಯಕ್ಕೆ ಜಸ್ಟ್ ರೆಫ್ರೆನ್ಸಿಗೆ ಹಿಂಗೆ ಹಾಕ್ತಾ ಇರೋದು. ಇದನ್ನ ನಾನು ಹೆಂಗೆ ಬೇಕೋ ಹಾಗೆ ಪ್ಲೇಸ್ ಮಾಡ್ಬೋದು. ಆ್ಯಸ್ ಯು ಕ್ಯಾನ್ ಸಿ ರೆಡ್ ತೋರಿಸ್ತಾ ಇದೆ, ಬಿಕಾಸ್ ಅದು ಅಲ್ಲಿ ಜಾಗ ಸರಿಗಿಲ್ಲ, ಅದು ನಾವು ಅದ್ರ ಮೇಲೆ ಒಂದು ಲ್ಯಾಪ್ ಆಗುತ್ತದು ಅಂತ ಹಂಗೆ ತೋರಿಸ್ತಾ ಇದೆ. ಒಂದು ಮೆಥಡ್ ಅದು ಬಂತು. ಸೆಕೆಂಡ್ ಮೆಥಡ್ ಏನಂದರೆ ಲೇಸರ್ ಕಟಿಂಗಿಗೂ ಹಾಕೊಬೋದು ಡೈರೆಕ್ಟಾಗಿ ಇದನ್ನು ನಾವು. ಲೈಕ್ ಲೆಟ್ಸ್ ಲೇಸರ್ ಕಟಿಂಗಿಗೆ ನಿಮಗೆ ವರ್ಕೌಟ್ ಆಗಲ್ಲ ಅಂತ ಅಂದ್ರೂ ಇನ್ನೊಂದು ಪ್ರೊಜೆಕ್ಟರಲ್ಲಿ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ನಮ್ಮ ಕಟಿಂಗ್ ಟೇಬಲ್ಲು ಎಷ್ಟು ದೊಡ್ಡದಿದೆಯೋ ಅಷ್ಟು ದೊಡ್ಡದು ನಾವು ಲೇಔಟ್ ಕೊಡಬೇಕು. ಇಲ್ಲಿ ಸೆಟ್ಟಿಂಗ್ಸಲ್ಲಿರುತ್ತೆ ಪ್ರಾಪರ್ಟಿ ಎಡಿಟರ್. ಸಿ ಮಿಲಿಮೀಟರ್ಸ್ನ ಇಂಚಸ್ಗೆ ಮಾಡ್ಕೊಳ್ಳೋಣ. 44 ಇಲ್ಲ ಅಂದ್ರೂ 22 ಆ್ಯಕ್ಯುರೇಟಾಗಿ ಇರುತ್ತೆ ಒಂದು ಅಂದಾಜಾಗಿ. ಓಕೆನಾ? ಸೊ ಆ್ಯಸ್ ಯು ಸಿ ಇವಾಗ ಏನು ಮಾಡುತ್ತೆ ಇದು ಅಂದರೆ, ನೆಸ್ಟಿಂಗ್ ಕೆನಾಟ್ ಬಿ ಪರ್ಫಾರ್ಮ್ಡ್. ಯಾತಕ್ಕಂದರೆ ಈ ಕಲಿಗಳಿದೆಯಲ್ಲ, ಈ ಕಲಿಗಳು ಇಟ್ ವಿಲ್ ನಾಟ್ ಫಿಟ್ ಎಕ್ಸಾಕ್ಟ್ಲಿ ಕರೆಕ್ಟಾಗಿ. ಸಿ ಸೊ ಅದಕ್ಕೋಸ್ಕರ ನಾವಿದನ್ನು ಹೆಂಗೆ ಯಾವ್ದ್ಯಾವ್ದು ಪ್ಯಾಟರ್ನ್ ಇಂಪಾರ್ಟೆಂಟು, ಯಾವುದನ್ನ ನಾವು ಹೆಂಗೆ ಮಾಡ್ಬೋದು, ಹೆಂಗೆ ಎಡಿಟಿಂಗ್ ಮಾಡಬೇಕು, ಅದೆಲ್ಲದೂ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ಟು ನಿಮಗೆ ಆನ್ಲೈನ್ ಬಿಸ್ನೆಸ್ನ ನೀವು ಹೆಂಗೆ ಕಂಪ್ಲೀಟಾಗಿ ನಿಮ್ಮದು ಆರ್ಡರ್ಸ್ ಹೆಂಗೆ ತೊಗೊಳ್ಳೋದು, ಅದಾಗಿದ್ಮೇಲೆ ಕ್ಲೈಂಟ್ಸ್ನ ಹೆಂಗೆ ಆ್ಯಡ್ಸ್ ಎಲ್ಲ ಕೊಡೋದು, ಅದೆಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಪ್ಯಾಟರ್ನ್ ಮಾಸ್ಟರ್ಸ್, ನಿಮಗೆ ಪ್ಯಾಟರ್ನ್ ಇನ್ ಕೇಸ್ ಕಲಿಯೋದು ಇಷ್ಟ ಇದೆ ನಿಮಗೆ ಅಂದರೆ ಪ್ಯಾಟರ್ನ್ ಮೇಕಿಂಗ್ನೂ ಹೇಳ್ಕೊಡ್ತೀವಿ, ವಿಚ್ ಈಸ್ ಅರೌಂಡ್ 6 months ಕೋರ್ಸ್ ಅದು. ಬಟ್ ಈ ಟೇಕ್ ಯು ಬಿಸ್ನೆಸ್ ಆನ್ಲೈನ್ ಅನ್ನೋದು ಬರೀ 25 ದಿನ ಮ್ಯಾಕ್ಸಿಮಮ್, ಅಂದರೆ 24 to 25 days ಸಾಕು, ತುಂಬ ತುಂಬ ಸ್ಲೋ ಆಗಿ ಕಲಿಯೋರ್ಗುನು. ಸೊ ಇದು ಬಂದು ಹೀಗೆ ಪ್ರಿಂಟಿಂಗಿಗೆಲ್ಲನೂ ನಮಗೆ ಈ ಥರ ಪ್ರೊಜೆಕ್ಟರ್ ಏನು ಮಾಡುತ್ತೆ, ಅದು ತಗೊಂಡು ನಮಗೆ ಬಟ್ಟೆ ಮೇಲೆ ಡೈರೆಕ್ಟಾಗಿ ಲೈನ್ಸ್ ಹಾಕುತ್ತೆ. ಸೊ ನಾವು ಡೈರೆಕ್ಟಾಗಿ ಅದನ್ನು ಕಟಿಂಗ್ ಮಾಡ್ಬೋದು. ಇದು ಒಂದಾಯಿತು.
ಲೈಕ್ ಲೆಟ್ಸ್ ಇವಾಗ ಇಲ್ಲ. ನಾನಿವಾಗ ಇದನ್ನ ಆನ್ಲೈನು ಮಿಂತ್ರಾ ಅಥವಾ ನಾನು ವಾಟ್ ಇಸ್ ದಟ್ ನೈಕಾ ಅಲ್ಲೆಲ್ಲ ಹಾಕಬೇಕು ಅಂತ ಇಷ್ಟಪಟ್ಟರೆ ನೀವೇನು ಮಾಡ್ತೀರಾ ಅಂದ್ರೆ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ ಆ್ಯಕ್ಚುಲಾಗಿ ಅದನ್ನ ಮಾಡ್ತಾ ಇದ್ದಾರೆ ಆಲ್ರೆಡಿ. ಝಾರಾ, H&M, ನೈಕಾ, ಹಾಪ್ಸ್ಕಾಚ್, ಮಕ್ಳ ಬಟ್ಟೆ ಎಲ್ಲದೂ. ಸೊ ಇದನ್ನ ನಾವು ಸ್ವಿಚ್ ಆಫ್ ಮಾಡ್ತೀನಿ. ಇವಾಗ ಅಂದಾಜಾಗಿ ಮಾಡ್ತಾ ಇರೋದು ಇದು ಅಷ್ಟೇನು ಚೆನ್ನಾಗಿ ಬರೋದಿಲ್ಲ. ಬಟ್ ರೆಂಡರಿಂಗ್ ಅಂತ ಕರಿತೀವಿ ನಾವು. ರೆಂಡರಿಂಗ್ ಅಂದರೆ ನಾನಿವಾಗ ಏನು ಗಾರ್ಮೆಂಟ್ ಮಾಡಿದ್ದೀನಿ ಅದೇ ಬಟ್ಟೆಯಲ್ಲಿ ಅದೇ ಫ್ಯಾಬ್ರಿಕಲ್ಲಿ ನಾನು ಡಿಜಿಟಲ್ ಆಗಿ ಒಂದು ಗಾರ್ಮೆಂಟ್ ರೆಡಿ ಮಾಡ್ಕೊತೀನಿ ನಾನು. ಓಕೆ, ಸೊ ನನಗೆ ಹೆಂಗೆ ಬೇಕೋ ಹಾಗೆ ಒಂದು ಫೋಟೋ ಶೂಟ್ ಮಾಡ್ತೀನಿ. ಫೋಟೋ ಶೂಟ್ ಮಾಡಿ ಇದನ್ನೇ ಡೈರೆಕ್ಟಾಗಿ ನಾನು ಇನ್ಸ್ಟಾದಲ್ಲಿ, ವಾಟ್ಸಪ್ಪಲ್ಲಿ ನನ್ನ ಕ್ಲೈಂಟ್ಸಿಗೆ ಕಳಿಸ್ತೀನಿ. ಇಲ್ಲ ಅಂತ ಅಂದರೆ ನಾನು ಮಿಂತ್ರಾ, ನೈಕಾ ಅಲ್ಲೆಲ್ಲ ಹಾಕಿ ಆರ್ಡರ್ಸ್ ಬಂದು ಆಗಿದ್ದ ಮೇಲೆನೆ ಈ ಬಟ್ಟೆನ ಕಟ್ ಮಾಡಿ ಪ್ಯಾಟರ್ನ್ಸ್ ಹೆಂಗೂ ನಿಮ್ಮ ಹತ್ರ ಆಲ್ರೆಡಿ ರೆಡಿ ಇರುತ್ತೆ. ನಾವು ನಿಮಗೆ ಹೆಲ್ಪ್ ಮಾಡಿರ್ತೀವಿ ಪ್ಯಾಟರ್ನ್ಸ್ನೆಲ್ಲ ಅದನ್ನು ಮಾಡೋದಕ್ಕೆ. ಆಮೇಲೆ ನೀವು ಇದನ್ನ ಸ್ಟಿಚ್ ಮಾಡಿ ಕಸ್ಟಮರ್ನ ಆನ್ಲೈನ್ ಕಾಲ್ ತೊಗೊಬೋದು. ನೀವು ಇನ್ ಕೇಸ್ ಕಸ್ಟಮೈಸೇಷನ್ಗೆ ಇಳಿದ್ರೆ ನಾನು ಕಸ್ಟಮರ್ದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಮಾಡ್ತೀನಿ ಅಂತಂದರೆ ಅದು ನಿಮಗೆ ಹಾಗೆ ಹೇಳ್ಕೊಡ್ತೀವಿ. ಸೊ ಅದನ್ನು ನೀವು ಮಾಡಿ. ಇಲ್ದಿದ್ರೆ ನೆಕ್ಸ್ಟ್ ಬಂದು ಮೇಡ್ ಟು ಮೆಜರಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ನಿಮಗೆ ಇದೇ ಥರ ಹೆಂಗೆ ಎಡಿಟಿಂಗ್ ಮಾಡೋದು, ಸ್ವಲ್ಪ ಲೂಸಿಂಗ್ ಎಲ್ಲಿ ಬಿಡೋದು ಬಿಟ್ಟು ನಾವು ಇದನ್ನ ಹೆಂಗೆ ಆನ್ಲೈನಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಹೆಂಗೆ ಹಾಕಿ ಹೆಂಗೆ ಆರ್ಡರ್ಸ್ ತೊಗೊಳ್ಳೋದು ಅಂತ ನಾನು ನಿಮಗೆ ಶೋ ಮಾಡ್ತೀವಿ. ಥ್ಯಾಂಕ್ ಯು.